ರಾಂಬಾವ ಬೆಂಗಳೂರಿಗೆ ಹೋದ. ಎಂತೋ ಇಂಪಾರ್ಟೆಂಟು ಕಾಗದ ಪತ್ರದ ಕೆಲಸ ಇತ್ತಡ, ಹಾಗಾಗಿ ಬೆಂಗಳೂರಿಗೆ ಹೋದ. ಅಲ್ಲಿ ಬೆಂಗಳೂರು ಆಫೀಸಲ್ಲಿ ನೋಡಿ, ಇವತ್ತು ಒಂದು ದಿವಸ ಕಾಲ ಆಗೋದಿಲ್ಲ, ಇದು ಕನಿಷ್ಠ 8 ದಿವಸ ಬೇಕಾಗ್ತದೆ ಈ ಕೆಲಸ ಮುಗಿಯೋಕ್ಕೆ ಅಂದಾರ. ಇವು ರಾಂಬಾವ್ ಲೆಕ್ಕ ಹಾಕಿದ್ರೆ 8 ದಿವಸ ಬೆಂಗಳೂರಲ್ಲಿ ಉಳಿಯೋದು ಅಂದರೆ ಅವನ ನೆಂಟರು ಇಷ್ಟರು ಇದ್ದಾವೆಲ್ಲವ 75-80 ಕಿಲೋಮೀಟ್ರ್ ಆಚೆಗಿದ್ದ. ಅದು ದಿವಸ ಹೋಗಿ ಬಂದು ಮಾಡೋದು ಒಪ್ಪದಲ್ಲ. ಹಾಗಾಗಿ ಒಂದು ರೂಮ್ ಮಾಡಿ ಹುಡುಕ್ಬಿಡೋಣ ಲೆಕ್ಕ ಹಾಕೊಂಡು ರೂಮೆಲ್ಲ ಹುಡುಕ್ದ. ಎಲ್ಲೂ ಕೇಳಿದ್ರು ರೂಮ್ ಬಾಡಿಗೆ ಸಿಕ್ಕಾಪಟ್ಟೆ, 1000-2000 ರೂಪಾಯಿ ರೂಮ್ ಬಾಡಿಗೆ. ಒಪ್ಪದಲ್ಲಂತ ನೋಡೋಣ ಎಲ್ಲರೂ ಕಡಿಮೆ ರೇಟಲ್ಲಿ ಸಿಗ್ತಾನ ಹುಡುಕಿ ಹೋದ. ಒಂದು ಬದಿಗೆ ಬೋರ್ಡ್ ಹಾಕೊಂಡಿರ್ತಾರ, ದಿನದ ಬಾಡಿಗೆ ರೂಮಿಗೆ 200 ರೂಪಾಯಿ ಹೇಳಿ. ಅರೆ ನೀವು ಲೆಕ್ಕ ಹಾಕಿದ 200 ರೂಪಾಯಿ ರೂಮ್ ಬಾಡಿಗೆ. ಅಡ್ಡಿಲ್ಲಕ್ಕೆ ಹೋಗಿ ಕೇಳ್ದ. ಸರಿ, ರೂಮೆಲ್ಲ ನೋಡ್ದ, ರೂಮೆಲ್ಲ ಚಲೋ ಇತ್ತು, ದೊಡ್ಡಿಲ್ಲ. ಆಮೇಲೆ ರೂಮ್ ಬಾಯ್ ಬಂದ್ಕೊಂಡು ಕೇಳ್ದಾನೆ ಅಂತಾರೆ, ಸರ್ ಇಲ್ಲಿ ರೂಮ್ ಮಾಡಿದ್ದೀರಿ, ಭಾರಿ ಡೇಂಜರು ಅಂದ. ಎಂಥ ಡೇಂಜರ? ಹಗಲೊತ್ತು ಏನೋ ತೊಂದರೆ ಇಲ್ಲ, ರಾತ್ರಿ ನೀವು ಮಲಗಿದ ಕೂಡಲೇ ನಿಮ್ಮ ಪಕ್ಕದಲ್ಲಿ ಒಂದು ದೆವ್ವ ಬಂದು ಮಲಗ್ತದೆ ಅನ್ನ. ಆವಾಗ ರಾಂಬಾವ್ ಹೇಳ್ದಾರ, ಸುಮ್ಮನಿರು ಮಾರಾಯ, ಪ್ರತಿ ದಿವಸನೂ ನನ್ನ ಪಕ್ಕದಲ್ಲಿ ಮಲಗೋದು ದೆವ್ವನೇ. ಆ ದೆವ್ವಕ್ಕೆ ಹೆದರ್ಲ, ಇದು ಯಾವ್ದು ಲೆಕ್ಕ ದೆವ್ವನ? ಇದು ಕೊಳ ಚಾವಿನ ಇಲ್ಲಿ?